ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 3. ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ. ಈ ಶ್ಲೋಕದ ಅರ್ಥವನ್ನು ನೋಡೋದಾದ್ರೆ, ಮೊದಲಿಗೆ ಸಾಮಾನ್ಯವಾದ ಅರ್ಥವನ್ನು ನೋಡೋಣ. ಯೋಗ ಅಂತಂದ್ರೆ ಯೋಗದಿಂದ ಲಭ್ಯನಾಗುವವನು ಅಂತ ಅರ್ಥ. ಯೋಗವಿದಾಂ ನೇತ, ಯೋಗವಿದರ ಯೋಗಕ್ಷೇಮವನ್ನ ವಹಿಸಿಕೊಳ್ಳುವವನು. ಪ್ರಧಾನ ಪುರುಷೇಶ್ವರ, ಪ್ರಕೃತಿಗೂ ಮತ್ತು ಜೀವನಿಗೂ ಸ್ವಾಮಿಯಾಗಿರುವಂಥವನು. ನಾರಸಿಂಹ ವಪುಹು, ಮನುಷ್ಯ ಮತ್ತು ಸಿಂಹದ ಶರೀರವನ್ನ ಹೊಂದಿದವನು. ಶ್ರೀಮಾನ್, ಶ್ರೀಯಿಂದ ಕೂಡಿದವನು. ಕೇಶವ, ಸುಂದರವಾದಂತಹ ಕೇಶಗಳನ್ನು ಉಳ್ಳವನು. ಪುರುಷೋತ್ತಮ, ಪುರುಷ ಶ್ರೇಷ್ಠನು. ಇದಿಷ್ಟು ಸಾಮಾನ್ಯವಾದಂತಹ ಅರ್ಥ. ವಿಶೇಷವಾದಂತಹ ಅರ್ಥದಲ್ಲಿ ನಾವಿದನ್ನ ತಿಳ್ಕೊಂಡಾಗ ಯೋಗ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿರುದ್ಧ್ಯ ಮನಸಾ ಸಹ ಏಕತ್ವ ಭಾವನಾ ಯೋಗ ಕ್ಷೇತ್ರಜ್ಞ ಪರಮಾತ್ಮನೋಹೋ ಅಂತ ಒಂದು ಮಾತಿದೆ. ಯೋಗ ಅಂತಂದ್ರೆ ಕೂಡೋದು ಅಂತ ಅರ್ಥ. ಆ ಭಗವಂತನಲ್ಲಿ ನಾವು ನಮ್ಮನ್ನ ಕೂಡಿಕೊಳ್ಳುವಂಥದ್ದು. ಜ್ಞಾನೇಂದ್ರಿಯಗಳೆಲ್ಲವನ್ನ ಮನಸ್ಸಿನಲ್ಲಿ ಬಿಗಿ ಹಿಡಿದು ಆ ಪರಮಾತ್ಮನಲ್ಲಿ ನಾವು ಒಂದಾಗುವುದಕ್ಕೆ ಯೋಗ ಯೋಗ ಅಂತ ಕರೀತಾರೆ. ಅಂತಹ ಯೋಗ ಸ್ವರೂಪ ಭಗವಂತ. ಯೋಗವಿದಾಂ, ವಿದರು ಅಂತಂದ್ರೆ ತಿಳಿದವರು. ಈ ಯೋಗವನ್ನ ಯಾರೆಲ್ಲ ತಿಳಿದಿದ್ದಾರೋ, ಯಾರೆಲ್ಲ ಅದರ ವಿಚಾರವನ್ನು ಮಾಡ್ತಾ ಇದ್ದಾರೋ, ಅಥವಾ ಯಾರೆಲ್ಲ ಅದನ್ನ ಜೀವನದಲ್ಲಿ ಪಡ್ಕೊಂಡವರಾಗಿದ್ದಾರೋ ಅಂಥವರ ನೇತ ಅಂತಂದ್ರೆ ಒಡೆಯ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಪರಮಾತ್ಮ ಹೇಳ್ತಾನೆ. ಯಾರು ನಿತ್ಯವೂ ನನ್ನಲ್ಲಿ ಚಿತ್ತ ಸಮಾಧಾನವನ್ನು ಇಟ್ಕೊಂಡು ನನ್ನ ಪ್ರಾರ್ಥನೆ ಮಾಡ್ತಾರೋ ಅಂಥವರ ಯೋಗ ಮತ್ತು ಕ್ಷೇಮ ಯಾವುದಿಲ್ಲವೋ ಅದನ್ನು ತಂದು ಕೊಡೋದು, ತಂದು ಕೊಟ್ಟಿರುವುದನ್ನ ರಕ್ಷಿಸೋದು, ಅದಕ್ಕೆ ಯೋಗ ಮತ್ತು ಕ್ಷೇಮ ಅಂತ ಹೇಳ್ತಾರೆ. ಆ ರೀತಿಯಾದ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಭಗವಂತ ವಚನವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಪುರುಷೇಶ್ವರನನ್ನ ನಾವು ನಂಬಬೇಕು. ನಂಬಿ ಅವನಲ್ಲಿ ದೃಢವಾದ ಮನಸ್ಸನ್ನು ಇಟ್ಕೊಂಡಾಗ ನಾವು ಯೋಗವಿದರು ಅಂತ ಕರೆಸ್ಕೊಳ್ತೀವಿ. ಇನ್ನ ಪ್ರಧಾನ ಪುರುಷೇಶ್ವರ ಅಂತ ಒಂದು ಮಾತು ಬಂತು. ಸಾಂಖ್ಯರಲ್ಲಿ ಪ್ರಧಾನ ಮತ್ತು ಪುರುಷ ಅಂತ ಬಹಳ ವಿಸ್ತಾರವಾಗಿ ಚರ್ಚೆ ಆಗತ್ತೆ. ವೇದಾಂತದಲ್ಲಿ ಸಾಂಖ್ಯಶಾಸ್ತ್ರ ಅಂತ ಬರುತ್ತೆ, ಮೀಮಾಂಸಾ ಶಾಸ್ತ್ರ ಅಂತ ಬರುತ್ತೆ, ತರ್ಕಶಾಸ್ತ್ರ ಅಂತ ಬರುತ್ತೆ. ಹೀಗೆ ಷಡ್ದರ್ಶನಗಳಲ್ಲಿ ಸಾಂಖ್ಯ ದರ್ಶನವೂ ಒಂದಾಗಿರುವಂಥದ್ದು. ಆಸ್ತಿಕ ದರ್ಶನಗಳಲ್ಲಿ ಸೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ ಅದರಲ್ಲಿ ವಿಭಾಗಗಳು ಕೂಡ ಬರುತ್ತೆ. ಸದ್ಯಕ್ಕೆ ನಾವು ತಿಳ್ಕೊಳ್ಬೇಕು, ಸಾಂಖ್ಯಶಾಸ್ತ್ರದಲ್ಲಿ ಈ ಪ್ರಧಾನ ಮತ್ತು ಪ್ರಕೃತಿ ಎನ್ನುವಂತಹ ವಿಚಾರ ಬಹಳ ವಿಸ್ತಾರವಾಗಿ ಚರ್ಚೆ ಆಗತ್ತೆ. ಆ ಪ್ರಧಾನ ಅಂತಂದ್ರೆ ಪ್ರಕೃತಿ ಅಂತ ಅರ್ಥ, ಮಾಯೆ ಅಂತ ಅರ್ಥ. ಪುರುಷ ಅಂತಂದ್ರೆ ಜೀವ ಅಂತ ಅರ್ಥ. ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗೂ ಕೂಡ ಒಡೆಯ ಯಾರು ಅಂತ ಹೇಳಿದ್ರೆ ಆ ಭಗವಂತ ಆಗಿದ್ದಾನೆ. ಹಾಗಾಗಿ ಪ್ರಧಾನ ಪುರುಷೇಶ್ವರ, ಈಶ್ವರ ಅಂತಂದ್ರೆ ಒಡೆಯ ಅಂತ ಅರ್ಥ. ನಾರಸಿಂಹ ವಪುಃ ಶ್ರೀಮಾನ್, ವಪುಹು ಅಂತಂದ್ರೆ ಶರೀರ ಅಂತ ಅರ್ಥ. ನಾರಸಿಂಹ ವಪುಹು, ನಾರಸಿಂಹ ಎನ್ನುವಲ್ಲಿ 2 ಶಬ್ದಗಳಿದೆ, ನರ ಮತ್ತು ಸಿಂಹ ಅಂತ. ಈ ನರಸಿಂಹ ಅವತಾರದ ಕಥೆ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದ, ಮನುಷ್ಯರಿಂದ ಸಾಯಬಾರದು, ಪ್ರಾಣಿಗಳಿಂದ ಸಾಯಬಾರದು, ಮನೆ ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಹೀಗೇನೇನೋ ಬೇಡ್ಕೊಂಡಿದ್ದ. ಅದೆಲ್ಲದಕ್ಕೆ ಪ್ರತಿಯಾಗಿ ಭಗವಂತ ಅರ್ಧ ಶರೀರ ಮನುಷ್ಯಂದು, ತಲೆ ಮಾತ್ರ ಸಿಂಹದ್ದು, ಹೀಗೆ ಬಂದು ಅವನ ಸಂಹಾರ ಮಾಡಿದ್ನಲ್ಲ.
ಹಾಗಾಗಿ ಭಗವಂತನನ್ನ ನರಸಿಂಹ ಅಂತ ಕರೀತಾರೆ. ಆ ನರಸಿಂಹ ಅವತಾರವನ್ನು ಹೇಳಲಿಕ್ಕಾಗಿ ನಾರಸಿಂಹ ಎನ್ನುವಂತಹ ನಾಮವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಶ್ರೀಮಾನ್, ಶ್ರೀ ಅಂತಂದ್ರೆ ಲಕ್ಷ್ಮೀದೇವಿ. ಆ ವಿಷ್ಣುವಿನ ವಕ್ಷಸ್ಥಲದಲ್ಲಿ ಜಗನ್ಮಾತೆಯಾದ ಶ್ರೀ ಯಾವಾಗ್ಲೂ ವಾಸ ಮಾಡ್ತಾ ಇರೋದ್ರಿಂದ ಅವನನ್ನ ಶ್ರೀಮಾನ್ ಅಂತ ಹೇಳ್ತೀವಿ. ಕೇಶವ, ಕೇಶ ಅಂತಂದ್ರೆ ಕೂದಲು ಅಂತ ಅರ್ಥ. ಅಭಿರೂಪಾಹ ಕೇಶ ಯಸ್ಯ ಸಹ ಕೇಶವ, ಸುಂದರವಾದಂತಹ ಕೂದಲನ್ನ ಉಳ್ಳವನು ಕೇಶವ ಅಂತ ಕರೆಸ್ಕೊಳ್ತಾನೆ. ಇದು ಸಾಮಾನ್ಯವಾದಂತ ಅರ್ಥ. ಇದರಲ್ಲಿ ವಿಶೇಷವಾದ ಅರ್ಥ ಇದೆ. ಕ ಎನ್ನುವಂತಹ ವ್ಯಂಜನಾಕ್ಷರದಲ್ಲಿ ಅ ಎನ್ನುವಂತಹ ಸ್ವರಾಕ್ಷರ ಸೇರಿದ್ರೆ ಕ ಅಂತ ಹೇಳಲ್ಪಡುತ್ತೆ, ಇಲ್ಲಾಂದ್ರೆ ಕ ಅಂತ ಹೇಳಬೇಕಾಗತ್ತೆ ಅದನ್ನ. ಹಾಗಾಗಿ ಕ ಎನ್ನುವಂತಹ ಅಕ್ಷರದಲ್ಲಿ ಬ್ರಹ್ಮ, ಅದರಲ್ಲಿ ವಿಷ್ಣು ಹಾಗೂ ಈಶಾ ಅಂತ ಬಂತಲ್ಲಿ ಪದಪ್ರಯೋಗ ಆಯಿತು. ಹಾಗಾಗಿ ಈಶಾ, ಬ್ರಹ್ಮ ಮತ್ತು ವಿಷ್ಣು ಹಾಗೂ ಶಿವ ಈ ಮೂರು ವಿಭೂತಿಗಳಲ್ಲಿ ಆ ಭಗವಂತನೇ ನೆಲೆಸಿದ್ದರಿಂದ ಅವನನ್ನ ಕೇಶವ ಅಂತ ಕರಿಬೇಕು. ಕೇಶವ ಎನ್ನುವಂತಹ ಶಬ್ದದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರೂ ಜನರ ಸಾನ್ನಿಧ್ಯ ಅನ್ನುವಂಥದ್ದಿದೆ ಅಂತ ಇದರ ಅರ್ಥ. ಇನ್ನು ವಿಶೇಷವಾಗಿ ನಾವು ಇದನ್ನು ನೋಡೋದಾದ್ರೆ, ಕೇಶಿ ಎನ್ನುವಂತಹ ಒಬ್ಬ ರಾಕ್ಷಸ ಇದ್ದ. ಆ ಕೇಶಿ ಎನ್ನುವಂತಹ ರಾಕ್ಷಸನನ್ನ ಕೃಷ್ಣ ಭಗವಂತ ಸಂಹಾರ ಮಾಡ್ತಾನೆ. ವಿಷ್ಣು ಪುರಾಣದಲ್ಲಿ ಇದರ ಉಲ್ಲೇಖ ನಮಗೆ ಸಿಗುತ್ತೆ. ಯಸ್ಮಾತ್ ತ್ವಯೇಷ ದುಷ್ಟಾತ್ಮ ಹತಃ ಕೇಶಿ ಜನಾರ್ದನ ತಸ್ಮಾತ್ ಕೇಶವ ನಾಮ್ನಾ ತ್ವಂ ಲೋಕೆ ಖ್ಯಾತೋ ಭವಿಷ್ಯಸಿ ಅಂತ ನಾರದರು ಹೇಳುವಂತಹ ಮಾತಿದು. ಹಾಗಾಗಿ ಕೃಷ್ಣ ಭಗವಂತನನ್ನ ಕೇಶವ ಅಂತ ಹೇಳ್ತೀವಿ. ಕೃಷ್ಣನೇ ವಿಷ್ಣು, ಹಾಗಾಗಿ ವಿಷ್ಣು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂಥದ್ದು. ಇನ್ನೂ ಒಂದು ಅರ್ಥದಲ್ಲಿ ಕೂದಲಿನಲ್ಲೂ ಕೂಡ ಭಗವಂತನ ಚೈತನ್ಯ ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದನ್ನ ಶಿವಪುರಾಣದಲ್ಲಿ ನಾವು ನೋಡ್ತೀವಿ. ದಾಕ್ಷಾಯಿಣಿ ದಕ್ಷ ಯಜ್ಞದಲ್ಲಿ ದೇಹತ್ಯಾಗ ಮಾಡಿದಂತಹ ವಿಚಾರ ತಿಳಿದಂತಹ ಆ ಈಶ್ವರ ಶಿವ ತನ್ನ ಕೇಶದಿಂದ ವೀರಭದ್ರನನ್ನ ಸೃಷ್ಟಿ ಮಾಡ್ತಾನೆ. ಆ ವೀರಭದ್ರ ಹೋಗಿ ದಕ್ಷ ಯಜ್ಞವನ್ನು ನಾಶಗೊಳಿಸ್ತಾನೆ. ಕೇವಲ ಶಿವನ ಒಂದೇ ಒಂದು ಕೇಶದಿಂದ ಅಂತಹ ಶಕ್ತಿಯುತನಾದಂತಹ ವೀರಭದ್ರನ ಅವತಾರ ಆಯಿತು. ಹಾಗಾಗಿ ಭಗವಂತ ಕೇಶವ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ ಅಂತಂದ್ರೆ ವರ್ಣನಾತೀತವಾದಂತಹ ಸಾಮರ್ಥ್ಯವನ್ನ ಉಳ್ಳವನು ಅಂತ ಹೇಳಿಸಿಕೊಳ್ಳುವುದಕ್ಕಾಗಿ. ಅನಂತರ ಪುರುಷೋತ್ತಮ ಅಂದ್ರೆ ಪುರುಷಾಣಾಂ ಉತ್ತಮ ಪುರುಷೋತ್ತಮ, ಪುರುಷ ಶ್ರೇಷ್ಠ. ಯಸ್ಮಾತ್ ಕ್ಷರಮತೀತೋಹಂ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಕ್ಷರಕ್ಕೆ ಅತೀತನಾಗಿರುವಂಥವನು, ಅಕ್ಷರಕ್ಕಿಂತ ಉತ್ತಮನಾಗಿರುವಂಥವನು. ಹಾಗಾಗಿ ಈ ಲೋಕದಲ್ಲಿ ವೇದಗಳಲ್ಲಿ ಯಾವ ಭಗವಂತನನ್ನ ಕುರಿತು ಚಿಂತನೆ ಮಾಡಲಾಗಿದೆಯೋ ಅಂತಹ ಭಗವಂತ ಎಲ್ಲರಲ್ಲೂ ಅತ್ಯಂತ ಶ್ರೇಷ್ಠನಾದಂಥವನು ಅಂತ ಹೇಳುವುದಕ್ಕಾಗಿ ಪುರುಷೋತ್ತಮ ಎನ್ನುವಂತಹ ನಾಮ ಬಂದಿದೆ.